ಹಲೋ ಫ್ರೆಂಡ್ಸ್, ನಾನು ನಾರಾಯಣ್. ಸ್ನೇಹಿತರೆ, ಯಾದಗಿರಿ ಜಿಲ್ಲೆ ತನ್ನ ಸಾಂಸ್ಕೃತಿಕ ಪರಂಪರೆಗೆ, ಜಿಲ್ಲೆಯ ಫಲವತ್ತಾದ ಕಪ್ಪು ಮಣ್ಣಿಗೆ ಹಾಗೂ ತನ್ನ ಕೃಷಿ ಉತ್ಪಾದನೆಯ ಸಾಮರ್ಥ್ಯಕ್ಕೆ ಹೆಸರುವಾಸಿಯಾಗಿದೆ. ನಮ್ಮ ಕರ್ನಾಟಕ ರಾಜ್ಯದ ಬೆಟ್ಟಗಳ ನಾಡು ಹಾಗೂ ಕಾಲ್ಬಟ್ಟಲು ಎಂಬ ಪ್ರಸಿದ್ಧಿಯನ್ನು ಪಡೆದಿರುವ ಯಾದಗಿರಿ ಜಿಲ್ಲೆಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಸಿಮೆಂಟ್ ಕಾರ್ಖಾನೆಗಳು ಸಹಿತ ಸ್ಥಾಪನೆಯಾಗಿವೆ. ಆದರೆ ಯಾದಗಿರಿ ಜಿಲ್ಲೆ ನಮ್ಮ ಕರ್ನಾಟಕ ರಾಜ್ಯದ 31 ಜಿಲ್ಲೆಗಳ ಪೈಕಿ 18ನೇ ಅತಿ ದೊಡ್ಡ ಜಿಲ್ಲೆಯಾಗಿರುವ ಯಾದಗಿರಿ ಜಿಲ್ಲೆ ಆರ್ಥಿಕತೆಯ ಬೆಳವಣಿಗೆಯಲ್ಲಿ ಮಾತ್ರ ಬಹಳ ಹಿಂದೆ ಉಳಿದಿದೆ. ನಮ್ಮ ಕರ್ನಾಟಕ ರಾಜ್ಯದ ಜಿಡಿಪಿಗೆ ಕೇವಲ 0.8 ಪಾಲಿನ ಜಿಡಿಪಿ ಕೊಡುಗೆಯನ್ನು ಮಾತ್ರ ನಮ್ಮ ಯಾದಗಿರಿ ಜಿಲ್ಲೆ ನೀಡುತ್ತಿದೆ. ಇಷ್ಟು ಫಲವತ್ತಾಗಿರುವ ಹಾಗೂ ಇಷ್ಟು ವಿಶಾಲವಾಗಿರುವ ಯಾದಗಿರಿ ಜಿಲ್ಲೆಯ ಆರ್ಥಿಕ ಉತ್ತೇಜನಕ್ಕಾಗಿ ನಮ್ಮ ಕರ್ನಾಟಕ ಸರ್ಕಾರ ಹಲವಾರು ಕಾರ್ಯಕ್ರಮಗಳನ್ನು ಘೋಷಿಸಿದೆ. ಅದರಲ್ಲಿ ಪ್ರಮುಖವಾದ 5 ಯೋಜನೆಗಳ ಬಗ್ಗೆ, ಆ ಯೋಜನೆಗಳ ಎಲ್ಲಾ ವಿವರಗಳನ್ನು ಹಾಗೂ ಮುಂದೆ ಆ ಯೋಜನೆಗಳಿಂದಾಗಿ ನಮ್ಮ ಯಾದಗಿರಿ ಜಿಲ್ಲೆಯಲ್ಲಿ ಆಗಬಹುದಾದ ಅನುಕೂಲಗಳನ್ನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸಲು ಪ್ರಯತ್ನಿಸುತ್ತೇನೆ. ಸ್ನೇಹಿತರೆ, 1ನೇ ಯೋಜನೆ ಯಾದಗಿರಿ ಜಿಲ್ಲೆ ಮಲ್ಟಿಗ್ರಾಮ ಕುಡಿಯುವ ನೀರಿನ ಸರಬರಾಜು ಯೋಜನೆ. ನಮ್ಮ ರಾಜ್ಯ ಸರ್ಕಾರ ಹಾಗೂ ಕೇಂದ್ರ ಸರ್ಕಾರದ ಜಲ್ ಜೀವನ್ ಮಿಷನ್ ಯೋಜನೆಯ ಅಡಿ ಅನುಮೋದನೆಯನ್ನು ಪಡೆದಿರುವ ಯಾದಗಿರಿ ಮಲ್ಟಿಗ್ರಾಮ ಕುಡಿಯುವ ನೀರಿನ ಸರಬರಾಜು ಯೋಜನೆಗೆ 2023ರ ಜನವರಿ ತಿಂಗಳಲ್ಲಿ ಯಾದಗಿರಿ ಜಿಲ್ಲೆಯ ಕೋಟೆಕಲ್ನಲ್ಲಿ ಭೂಮಿ ಪೂಜೆಯನ್ನು ನೆರವೇರಿಸಲಾಯಿತು. ಯಾದಗಿರಿ ಜಿಲ್ಲೆಯ 700ಕ್ಕೂ ಹೆಚ್ಚು ಗ್ರಾಮಗಳಿಗೆ ಹಾಗೂ 3 ಟೌನ್ಗಳಿಗೆ ನೀರನ್ನು ಒದಗಿಸುವ ಈ ಯೋಜನೆಯಡಿ 2.3 ಲಕ್ಷಕ್ಕೂ ಹೆಚ್ಚು ಮನೆಗೆ ಶುದ್ಧ ಕುಡಿಯುವ ನೀರನ್ನು ಒದಗಿಸಲಾಗುವುದು. ಕೃಷ್ಣಾ ನದಿಯ ನೀರನ್ನು ನದಿ ಭಾಗದಲ್ಲಿ ನಿರ್ಮಿಸಲಾಗುವ ಜಲಾಶಯಗಳಿಗೆ ಹರಿಸಿ ಮುಂದೆ ಆ ನೀರನ್ನು ಶುದ್ಧೀಕರಿಸಿ ಪಂಪ್ ಹೌಸ್ಗಳ ಸಹಾಯದಿಂದ ಪೈಪ್ಗಳ ಮುಖಾಂತರ ಗ್ರಾಮಗಳ ಓವರ್ ಹೆಡ್ ಟ್ಯಾಂಕ್ ಹಾಗೂ ಅಂಡರ್ಗ್ರೌಂಡ್ ಟ್ಯಾಂಕ್ಗಳಿಗೆ ನೀರನ್ನು ಹರಿಸಿ ಮುಂದೆ ಈ ಟ್ಯಾಂಕ್ಗಳಿಂದ ಪ್ರತಿ ಮನೆಗೆ ಪೈಪ್ಗಳ ಮುಖಾಂತರ ಶುದ್ಧವಾದ ಕುಡಿಯುವ ನೀರನ್ನು ಒದಗಿಸಲಾಗುವುದು. 2050 ಕೋಟಿ ವೆಚ್ಚದಲ್ಲಿ ನಿರ್ಮಾಣವಾಗುತ್ತಿರುವ ಈ ಯೋಜನೆಯನ್ನು ಕಾರ್ಯರೂಪಕ್ಕೆ ತರುವ ಜವಾಬ್ದಾರಿ ನಮ್ಮ ಕರ್ನಾಟಕ ಸರ್ಕಾರದ್ದಾಗಿದ್ದು, ಕೇಂದ್ರ ಸರ್ಕಾರ ಈ ಯೋಜನೆಗೆ ತನ್ನ ಪಾಲನ್ನು ಗ್ರಾಂಟ್ಸ್ಗಳ ಮುಖಾಂತರ ನೀಡಲಿದೆ. ಪ್ರಸ್ತುತ ಈ ಯೋಜನೆಯ ಭಾಗವಾದ 117 MLD ನೀರಿನ ಶುದ್ಧೀಕರಿಸುವ ಘಟಕದ ನಿರ್ಮಾಣ ಕಾಮಗಾರಿಯು ಪ್ರಗತಿಯಲ್ಲಿದ್ದು, ಕೆಲವು ಭಾಗಗಳಲ್ಲಿ ಓವರ್ ಹೆಡ್ ಟ್ಯಾಂಕ್ ಹಾಗೂ ಪೈಪ್ಲೈನ್ಗಳನ್ನು ಹಾಸುವ ಕೆಲಸ ಪ್ರಗತಿಯಲ್ಲಿದೆ. ಮುಂದೆ ಈ ಯೋಜನೆಯಲ್ಲಿ ಕಾಮಗಾರಿಗಳು ಪೂರ್ಣವಾಗಿ ಮುಂದೆ ಯಾದಗಿರಿ ಜಿಲ್ಲೆಯ ಮನೆಗೆ ಶುದ್ಧ ಕುಡಿಯುವ ನೀರು ಸರಬರಾಜಾಗಲು ಪ್ರಾರಂಭವಾದರೆ ಜಿಲ್ಲೆಯಲ್ಲಿ ಕುಡಿಯುವ ನೀರಿನ ಲಭ್ಯತೆ ಹೆಚ್ಚಾಗಿ ಈ ಭಾಗದ ಜನರ ಆರೋಗ್ಯದಲ್ಲಿ ಸುಧಾರಣೆಯಾಗುತ್ತದೆ ಹಾಗೂ ಹಳ್ಳಿಗಳಲ್ಲಿ ಸ್ವಚ್ಛತೆಯ ಕಾಳಜಿಯು ಹೆಚ್ಚಾಗುತ್ತದೆ. ಈಗಿನ ತರದಲ್ಲಿ ಮಹಿಳೆಯರು ಹಾಗೂ ಮಕ್ಕಳು ದೂರದ ಜಾಗಗಳಿಂದ ಕುಡಿಯುವ ನೀರನ್ನು ತರುವ ಶ್ರಮವು ಕಡಿಮೆಯಾಗುತ್ತದೆ ಹಾಗೂ ಹಳ್ಳಿ ಮತ್ತು ಟೌನ್ಗಳ ಜೀವನ ಮಟ್ಟವು ಉತ್ತಮವಾಗುತ್ತದೆ. 2ನೇ ಯೋಜನೆ ನಾರಾಯಣಪುರ ಎಡದಂಡೆ ಕಾಲುವೆ ವಿಸ್ತರಣೆ, ನವೀಕರಣ ಮತ್ತು ಆಧುನೀಕರಣ ಯೋಜನೆ. ಕೃಷ್ಣಾ ಮೇಲ್ದಂಡೆ ಯೋಜನೆ ಫೇಸ್ 3ರ ಭಾಗವಾಗಿರುವ ಈ ಯೋಜನೆಯ ಜೊತೆಯಲ್ಲಿ ಆಲಮಟ್ಟಿ ಅಣೆಕಟ್ಟಿನ ಎತ್ತರವನ್ನು ಹೆಚ್ಚಿಸುವ ಮೂಲಕ ಹೆಚ್ಚಿನ ನೀರಿನ ಸಂಗ್ರಹಣೆಯನ್ನು ಮಾಡಲಾಗುವುದು ಹಾಗೂ 5.94 ಲಕ್ಷ ಹೆಕ್ಟೇರ್ ಕೃಷಿ ಭೂಮಿಗೆ ಈ ಯೋಜನೆಯ ಅಡಿ ನೀರನ್ನು ಪೂರೈಸಲಾಗುವುದು. ನಾರಾಯಣಪುರ ಕಾಲುವೆ ವಿಸ್ತರಣೆ, ಕಾಲುವೆ ನವೀಕರಣ ಹಾಗೂ ಅತ್ಯಾಧುನಿಕ ತಂತ್ರಜ್ಞಾನದಿಂದ ನಿಯಂತ್ರಣವನ್ನು ಮಾಡಬಹುದಾದ ಸಿಸ್ಟಮ್ಗಳನ್ನು ಅಳವಡಿಸುವ ಮೂಲಕ ಚಾನೆಲ್ಗಳಲ್ಲಿ ನೀರು ನಷ್ಟವಾಗುವುದನ್ನು ಕಡಿಮೆ ಮಾಡಿ ಯಾದಗಿರಿ ಜಿಲ್ಲೆಯ 99,700 ಹೆಕ್ಟೇರ್ ಭೂಮಿಗೆ ಹಾಗೂ ಯಾದಗಿರಿ ನಗರ ಸಮೇತ ಸುತ್ತಲಿನ 291 ಗ್ರಾಮಗಳಿಗೆ ಕೃಷ್ಣಾ ನದಿಯ ನೀರನ್ನು ಒದಗಿಸಲಾಗುವುದು. ಈ ಯೋಜನೆಯ ಅಡಿ ಹಳೆ ಕಾಲುವೆಗಳನ್ನು ನವೀಕರಣಗೊಳಿಸಿ ಕಾಲುವೆಗಳ ವಿಸ್ತೀರ್ಣ ಭಾಗವಾಗಿ ಹೊಸದಾಗಿ ಕಾಲುವೆಗಳನ್ನು ನಿರ್ಮಿಸಿ ಹಾಗೂ ಕಾಲುವೆಯಲ್ಲಿ ನೀರು ಹರಿಸುವ ವ್ಯವಸ್ಥೆಯನ್ನು ಅತ್ಯಾಧುನಿಕ ತಂತ್ರಜ್ಞಾನಗೊಳಿಸುವುದರಿಂದ ಚಾನೆಲ್ಗಳಲ್ಲಿ ಹರಿಯುವ 25 ಭಾಗದಷ್ಟು ನೀರು ಉಳಿತಾಯವಾಗಿ ಚಾನೆಲ್ಗಳಲ್ಲಿ ಹೆಚ್ಚಿನ ನೀರು ರೈತರಿಗೆ ಲಭ್ಯವಾಗುವುದರಿಂದ ಯಾದಗಿರಿ ಜಿಲ್ಲೆಯ ಮತ್ತಷ್ಟು ಒಣ ಪ್ರದೇಶದ ಭೂಮಿಗೆ ಈ ಕಾಮಗಾರಿಯ ನೆರವಿನಿಂದ ಕೃಷಿಗೆ ನೀರನ್ನು ಒದಗಿಸಬಹುದಾಗಿದೆ. 4,233.9 ಕೋಟಿ ಹಣ ವೆಚ್ಚ ಆಗಬಹುದು ಎಂದು ಅಂದಾಜಿಸಲಾಗಿರುವ ಈ ಯೋಜನೆಗೆ ಕೇಂದ್ರ ಸರ್ಕಾರ 940 ಕೋಟಿ ಅನುದಾನವನ್ನು ನೀಡಿದ್ದು, ಮುಂದೆ ಈ ಕಾಮಗಾರಿಯು ಪೂರ್ಣವಾದರೆ ಕೇವಲ ಮಳೆ ನೀರು ಮಾತ್ರವೇ ಆಧಾರವಾಗಿ ಒಣಭೂಮಿಯಾಗಿರುವ ಜಿಲ್ಲೆಯ ಹಲವು ಹಳ್ಳಿಗಳಿಗೆ ಕೃಷ್ಣಾ ನದಿಯ ಜಲಸಂಪನ್ಮೂಲದ ನೆರವು ದೊರೆತಂತಾಗುತ್ತದೆ ಹಾಗೂ ಯಾದಗಿರಿ ಜಿಲ್ಲಾದ್ಯಂತ ಕೃಷಿ ಉತ್ಪಾದನೆಯು ಹೆಚ್ಚಾಗುತ್ತದೆ. ಮುಂದೆ ನಮ್ಮ ಯಾದಗಿರಿ ಜಿಲ್ಲೆಯಲ್ಲಿ ಕೃಷಿ ಉತ್ಪಾದನೆ ಹೆಚ್ಚಾದರೆ ಈ ಭಾಗದ ರೈತರ ಆದಾಯ ಮತ್ತು ಗ್ರಾಮೀಣ ಬದುಕು ಸುಧಾರಣೆಯಾಗುತ್ತದೆ. 3ನೇ ಯೋಜನೆ ಯಾದಗಿರಿ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್
ಯಾದಗಿರಿಯಲ್ಲಿ ಹೊಸ ಮೆಡಿಕಲ್ ಕಾಲೇಜ್ನ ನಿರ್ಮಾಣ. ನಮ್ಮ ಕರ್ನಾಟಕ ಸರ್ಕಾರದ ಮಂಜೂರಾತಿ ಹಾಗೂ ಕೇಂದ್ರ ಸರ್ಕಾರದ ಅನುಮೋದನೆಯೊಂದಿಗೆ 2021 ಜನವರಿಯಲ್ಲಿ ಶಿಲಾನ್ಯಾಸಗೊಂಡ ಈ ಯಾದಗಿರಿ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ಕಾಲೇಜನ್ನು ಯಾದಗಿರಿ ನಗರದ ಜಿಲ್ಲಾಸ್ಪತ್ರೆಯ ಬಳಿ ನಿರ್ಮಿಸಲಾಗುತ್ತಿದ್ದು 2025 ಮಾರ್ಚ್ ತಿಂಗಳಲ್ಲಿ ಈ ಕಾಲೇಜ್ ಪ್ರಾರಂಭವಾಗಿ ಈ ಮೆಡಿಕಲ್ ಕಾಲೇಜಿನಲ್ಲಿ 300 ಬೆಡ್ಗಳ ಆಸ್ಪತ್ರೆಯು ಈಗಾಗಲೇ ಸಾರ್ವಜನಿಕರಿಗೆ ಆರೋಗ್ಯ ಸೇವೆಯನ್ನು ಒದಗಿಸುತ್ತಿದ್ದು, ಹೊಸ ಮೆಡಿಕಲ್ ಕಾಲೇಜಿನ ಕೆಲವು ಭಾಗದ ಕಟ್ಟಡಗಳು ಇನ್ನು ನಿರ್ಮಾಣ ಹಂತದಲ್ಲಿವೆ. 325 ಕೋಟಿ ವೆಚ್ಚದಲ್ಲಿ ನಿರ್ಮಾಣ ಆಗುತ್ತಿರುವ ಈ ಮೆಡಿಕಲ್ ಕಾಲೇಜಿನಲ್ಲಿ ಪ್ರತಿ ವರ್ಷ 150 ಮೆಡಿಕಲ್ ಸೀಟ್ಗಳು ಲಭ್ಯವಾಗಿದ್ದು, ಪಿಜಿ ಸೀಟ್ಗಳು ಸಹಿತ ಇದೇ ವರ್ಷದಿಂದ ಪ್ರಾರಂಭವಾಗಿದೆ. 30 ಎಕರೆ ವಿಸ್ತೀರ್ಣದಲ್ಲಿ ನಿರ್ಮಾಣವಾಗಿರುವ ಈ ಮೆಡಿಕಲ್ ಕಾಲೇಜ್ ನಿರ್ಮಾಣದಿಂದಾಗಿ ಯಾದಗಿರಿ ನಗರ ಮತ್ತು ಸುತ್ತಲಿನ ಪ್ರದೇಶಗಳಿಗೆ ಉತ್ತಮ ವೈದ್ಯಕೀಯ ಶಿಕ್ಷಣ ಹಾಗೂ ಆರೋಗ್ಯ ಸೇವೆಗಳು ಲಭ್ಯವಾಗಿ ಜಿಲ್ಲಾದ್ಯಂತ ಆರೋಗ್ಯದ ಮೂಲಸೌಕರ್ಯವು ದೊರೆತಂತಾಗುತ್ತದೆ. ಈ ಮೆಡಿಕಲ್ ಕಾಲೇಜ್ನ ನಿರ್ಮಾಣ ಮತ್ತು ನಿರ್ವಹಣೆಯ ಜವಾಬ್ದಾರಿಯನ್ನು ನಮ್ಮ ರಾಜ್ಯ ಸರ್ಕಾರವು ನಿಭಾಯಿಸುತ್ತಿದ್ದು, ಕೇಂದ್ರ ಸರ್ಕಾರದ ಅನುದಾನವೂ ಸಹಿತ ಈ ಯೋಜನೆಗೆ ದೊರಕಲಿದೆ. 4ನೇ ಯೋಜನೆ, ಕಡೇಚೂರು ಬಡಿಯಾಳ ಇಂಟಿಗ್ರೇಟೆಡ್ ಇಂಡಸ್ಟ್ರಿಯಲ್ ಪಾರ್ಕ್ನ ನಿರ್ಮಾಣ. ಈ ಇಂಟಿಗ್ರೇಟೆಡ್ ಪಾರ್ಕ್ ಯಾದಗಿರಿ ಜಿಲ್ಲೆಯ ಪ್ರಮುಖ ಕೈಗಾರಿಕಾ ವಲಯವಾಗಿದ್ದು, ಈ ಪಾರ್ಕಿನ ಪ್ಲಾನಿಂಗ್, ನಿರ್ಮಾಣ ಹಾಗೂ ನಿರ್ವಹಣೆಯನ್ನು ಕರ್ನಾಟಕ ಕೈಗಾರಿಕಾ ಪ್ರದೇಶಾಭಿವೃದ್ಧಿ ಮಂಡಳಿ KIADB ನಿರ್ವಹಿಸುತ್ತಿದೆ. ಈ ಕೈಗಾರಿಕಾ ಪ್ರದೇಶವನ್ನು ಅಭಿವೃದ್ಧಿಪಡಿಸಲು ಈಗಾಗಲೇ 3232 ಎಕರೆ ಭೂಮಿಯನ್ನು ಸ್ವಾಧೀನಪಡಿಸಿಕೊಳ್ಳಲಾಗಿದ್ದು, ಇದರಲ್ಲಿ 1000 ಎಕರೆ ಭೂ ಪ್ರದೇಶದಲ್ಲಿ PM ಮೆಗಾ ಟೆಕ್ಸ್ಟೈಲ್ ಪಾರ್ಕ್ ನಿರ್ಮಾಣ ಆಗುತ್ತಿದ್ದು, 500 ಎಕರೆ ಜಾಗದಲ್ಲಿ ಫಾರ್ಮಾಸ್ಯೂಟಿಕಲ್ ಇಂಡಸ್ಟ್ರಿ ಪಾರ್ಕ್ ಅಂದ್ರೆ ಬಲ್ಕ್ ಡ್ರಗ್ ಪಾರ್ಕ್ ನಿರ್ಮಾಣ ಆಗುತ್ತಿದೆ. ಈಗಾಗಲೇ ಈ ಕಡೇಚೂರು ಬಡಿಯಾಳ ಇಂಟಿಗ್ರೇಟೆಡ್ ಇಂಡಸ್ಟ್ರಿಯಲ್ ಪಾರ್ಕ್ ನಲ್ಲಿ ಹಿಂದೂಸ್ತಾನ್ ಕೋಕಾ-ಕೋಲಾ ಬ್ಯೂರಿಜಸ್ ಹಾಗೂ ಇಂಡಿಯನ್ ರೈಲ್ವೆ ಅವರ ಕೋಚ್ ಫ್ಯಾಕ್ಟರಿಗಳ ನಿರ್ಮಾಣಕ್ಕೆ ಭೂಮಿಯನ್ನು ನೀಡಲಾಗಿದ್ದು, ಈ ಇಂಡಸ್ಟ್ರಿಯಲ್ ಪಾರ್ಕ್ನ ಕೆಲವು ಭಾಗಗಳು ಈಗಾಗಲೇ ಕಾರ್ಯಾರಂಭಗೊಂಡಿದ್ದು, ಈ ಪಾರ್ಕಿನ ಮೂಲಸೌಕರ್ಯ ಅಭಿವೃದ್ಧಿ ಅಂದ್ರೆ ರಸ್ತೆ, ನೀರು, ವಿದ್ಯುತ್ ಸೌಕರ್ಯಗಳನ್ನು ಈ ಪಾರ್ಕ್ನ ಸಂಪೂರ್ಣ ಭಾಗಕ್ಕೆ ಒದಗಿಸುವ ಕೆಲಸವು ಪ್ರಗತಿಯಲ್ಲಿದೆ. ಮುಂದೆ ಈ ಕಡೇಚೂರು ಬಡಿಯಾಳ ಇಂಟಿಗ್ರೇಟೆಡ್ ಇಂಡಸ್ಟ್ರಿಯಲ್ ಪಾರ್ಕ್ ನಿರ್ಮಾಣ ಪೂರ್ಣವಾಗಿ ಇದರ 3232 ಎಕರೆ ಭಾಗದಲ್ಲಿ ಪೂರ್ಣವಾಗಿ ಕೈಗಾರಿಕೆಗಳು ನಿರ್ಮಾಣವಾದರೆ ಮುಂದೆ ಯಾದಗಿರಿ ಜಿಲ್ಲೆಯು ಕೈಗಾರಿಕಾ ಕೇಂದ್ರವಾಗಿ ಮಾರ್ಪಾಡಾಗುತ್ತದೆ ಹಾಗೂ ಯಾದಗಿರಿ ಜಿಲ್ಲಾದ್ಯಂತ ಲಕ್ಷಾಂತರ ಯುವಕರಿಗೆ ಉದ್ಯೋಗಾವಕಾಶ ಹಾಗೂ ಹೂಡಿಕೆಯನ್ನು ಒದಗಿಸಬಹುದಾಗಿದ್ದು, ಯಾದಗಿರಿ ಜಿಲ್ಲೆಯ ಆರ್ಥಿಕತೆಗೆ ವೇಗವನ್ನು ತರಬಹುದಾಗಿದೆ. 5ನೇ ಯೋಜನೆ, ಸೂರತ್ ಚೆನ್ನೈ ಎಕ್ಸ್ಪ್ರೆಸ್ ವೇ ರಾಷ್ಟ್ರೀಯ ಹೆದ್ದಾರಿ 150C ಯಾದಗಿರಿ ಜಿಲ್ಲೆಯಲ್ಲಿ ಹಾದು ಹೋಗುತ್ತಿರುವುದು. ಗುಜರಾತ್ ರಾಜ್ಯದ ಸೂರತ್ ನಗರದಿಂದ ತಮಿಳುನಾಡಿನ ರಾಜ್ಯದ ರಾಜಧಾನಿ ಚೆನ್ನೈನವರೆಗೆ ನಿರ್ಮಾಣ ಆಗುತ್ತಿರುವ 1271 ಕಿಲೋಮೀಟರ್ ಉದ್ದದ ಎಕ್ಸ್ಪ್ರೆಸ್ ವೇ ರಸ್ತೆಯ 176 ಕಿಲೋಮೀಟರ್ ಉದ್ದದ ರಸ್ತೆಯು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಹಾದು ಹೋಗಲಿದ್ದು, ಇದರ ಭಾಗವಾದ 65.5 ಕಿಲೋಮೀಟರ್ ಉದ್ದದ ರಸ್ತೆ ನಮ್ಮ ಯಾದಗಿರಿ ಜಿಲ್ಲೆಯಲ್ಲಿ ನಿರ್ಮಾಣವಾಗುತ್ತಿದೆ. ಈ ರಸ್ತೆಯು 4 ರಾಜ್ಯಗಳ ಹಲವಾರು ಪ್ರಮುಖ ನಗರಗಳ ಮೇಲೆ ಸಾಗುವುದರಿಂದ ಹಾಗೂ ಈ ರಸ್ತೆಯಲ್ಲಿ ಸಾಗುವ ವಾಹನಗಳಿಗೆ ಸೂರತ್ನಿಂದ ಚೆನ್ನೈ ತಲುಪುವ ಅಂತರದಲ್ಲಿಯೂ ಸಹಿತ 300 ಕಿಲೋಮೀಟರ್ಗೂ ಹೆಚ್ಚು ದೂರ ಕಡಿಮೆ ಆಗುವುದರಿಂದ ಈ ರಸ್ತೆಯಲ್ಲಿ 4 ರಾಜ್ಯಗಳ ಪ್ರಮುಖ ನಗರಗಳಿಗೆ ಸಾಗುವ ವಾಹನಗಳು ಈ ರಸ್ತೆಯನ್ನು ಉಪಯೋಗಿಸಲು ಪ್ರಾರಂಭಿಸಿದರೆ ಯಾದಗಿರಿ ಜಿಲ್ಲೆಯ ಈ ರಸ್ತೆಯು ಸಾಗುವ ಭಾಗಗಳಲ್ಲಿ ಮುಂದೆ ಕೈಗಾರಿಕಾ ಪ್ರದೇಶಗಳು, ಲಾಜಿಸ್ಟಿಕ್ ಪಾರ್ಕ್ಗಳು ಹಾಗೂ SEZಗಳು ನಿರ್ಮಾಣ ಆಗಬಹುದಾಗಿದ್ದು, ಮುಂದೆ ಯಾದಗಿರಿ ಜಿಲ್ಲೆಯ ರೈತರು ತಾವು ಬೆಳೆದ ಕೃಷಿ ಉತ್ಪನ್ನಗಳನ್ನು ದೂರದ ಊರುಗಳಿಗೆ ಈ ರಸ್ತೆಯ ನೆರವಿನಿಂದ ಸುಗಮವಾಗಿ ಸಾಗಿಸಬಹುದಾಗಿದ್ದು, ಮುಂದೆ ತಮ್ಮ ಕೃಷಿ ಉತ್ಪನ್ನಗಳಿಗೆ ಉತ್ತಮ ಬೆಲೆಯನ್ನು ಪಡೆಯಬಹುದಾಗಿದೆ. ಈ ಕಾರಣದಿಂದ ಈ ಎಕ್ಸ್ಪ್ರೆಸ್ ವೇ ರಸ್ತೆಯ ನಿರ್ಮಾಣದಿಂದಾಗಿ ಮುಂದೆ ಯಾದಗಿರಿ ಜಿಲ್ಲೆಯ ಯುವಕರಿಗೆ, ಕೃಷಿಕರಿಗೆ ಹಾಗೂ ವ್ಯಾಪಾರಿಗಳಿಗೆ ಉತ್ತಮ ಹೂಡಿಕೆ ಹಾಗೂ ಉದ್ಯೋಗಾವಕಾಶಗಳು ಹಾಗೂ ಉತ್ತಮವಾದ ವ್ಯಾಪಾರ ಮತ್ತು ವ್ಯವಹಾರವನ್ನು ಮಾಡಲು ಅವಕಾಶಗಳು ಯಾದಗಿರಿ ಜಿಲ್ಲೆಯಲ್ಲಿಯೇ ಲಭ್ಯವಾಗಲಿದೆ. ಸ್ನೇಹಿತರೆ, ನಾನು ಇದುವರೆಗೆ ತಿಳಿಸಿದ ಈ 5 ಪ್ರಮುಖ ಯೋಜನೆಗಳು ನಮ್ಮ ಯಾದಗಿರಿ ಜಿಲ್ಲೆಯ ಸಾಮಾಜಿಕ ಮತ್ತು ಆರ್ಥಿಕ ಸುಧಾರಣೆಗೆ ವೇಗ ತರಬಹುದಾಗಿದ್ದು, ಇದೇ ರೀತಿ ಇನ್ನೂ ಹಲವಾರು ಯೋಜನೆಗಳು ಯಾದಗಿರಿ ಜಿಲ್ಲೆಯಲ್ಲಿ ಕಾರ್ಯರೂಪಕ್ಕೆ ಬರಲಿವೆ. ಉದಾಹರಣೆಗೆ ಯಾದಗಿರಿ ಜಿಲ್ಲೆಯಲ್ಲಿ ಸೋಲಾರ್ ಪವರ್ ಪ್ರಾಜೆಕ್ಟ್ನ ನಿರ್ಮಾಣ, ಗ್ರಾಮೀಣ ರಸ್ತೆಯ ಅಭಿವೃದ್ಧಿಯ ಕಾಮಗಾರಿಗಳು ಹಾಗೂ ಈ ತರದ ಇನ್ನೂ ಹಲವಾರು ಕಾರ್ಯಕ್ರಮಗಳು ಯಾದಗಿರಿ ಜಿಲ್ಲೆಯಲ್ಲಿ ನಿರ್ಮಾಣವಾಗುತ್ತಿರುವುದರಿಂದ ಮುಂದೆ ಯಾದಗಿರಿ ಜಿಲ್ಲೆಯ ಸರ್ವಾಂಗೀಣ ಅಭಿವೃದ್ಧಿಯ ಕನಸು ಸಾಕಾರವಾಗಲಿ ಎಂದು ಆಶಿಸುತ್ತಾ ನಾನು ನಾರಾಯಣ್. ಸ್ನೇಹಿತರೆ, ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಖಂಡಿತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ನಮ್ಮ ಈ ವಿಡಿಯೋನ ಇಲ್ಲಿವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು, ಧನ್ಯವಾದ, ನಮಸ್ಕಾರ.